ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದ್ವಿತ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಅಲ್ಲಿ ನಾನು ಕೆಲವೊಂದು ಹೆಲ್ತ್ ಎಜುಕೇಶನ್ ಕೊಡ್ಬೇಕು ಅಂತ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಯೂಶಲಿ ಮಳೆಗಾಲದಲ್ಲಿ ನಾವು ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತೀವಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಮಳೆಗಾಲದಲ್ಲಿ ಸೊಳ್ಳೆಗಳ ಸಂಖ್ಯೆ ತುಂಬಾ ಜಾಸ್ತಿನೇ ಆಗುತ್ತೆ. ಸೊಳ್ಳೆಗಳಿಂದಾನೇ ನಮ್ಗೆ ಸುಮಾರಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾನೇ ನಮ್ಮನ್ನ ಕಾಡುತ್ತೆ. ಅದರಲ್ಲಿ ಮೇನ್ ಆಗಿ ನಮ್ಮಲ್ಲಿ ಕಂಡು ಬರುವಂತ ಕಾಯಿಲೆಗಳು ಅಂದ್ರೆ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ. ಈ ಮೂರು ಕಾಯಿಲೆಗಳನ್ನ ನಾವು ಯಥೇಚ್ಛವಾಗಿ ನೋಡಬಹುದು. ಆ ಸಾಮಾನ್ಯವಾಗಿ ಈ ಮೂರು ಕಾಯಿಲೆಗಳಲ್ಲಿ ಒಂದೇ ತರ ಲಕ್ಷಣಗಳನ್ನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಏನು ಅಂದ್ರೆ ಇನ್ಫೆಕ್ಷನ್ ಚೇಂಜ್ ಇರುತ್ತೆ. ಇನ್ಫೆಕ್ಷನ್ ಕಾಸ್ ಮಾಡೋ ಸೊಳ್ಳೆ ಚೇಂಜ್ ಇರುತ್ತೆ, ವೈರಸ್ ಚೇಂಜ್ ಇರುತ್ತೆ. ಅದ್ರ ಬೇಸ್ ಮೇಲೆ ನಾವು ಯಾವ ಇನ್ಫೆಕ್ಷನ್ ಇದು ಡೆಂಗ್ಯೂನಾ, ಮಲೇರಿಯಾ, ಚಿಕನ್ ಗುನ್ಯಾನ ಅಂತ ಫೈಂಡ್ ಔಟ್ ಮಾಡ್ತೀವಿ. ಅಂಡ್ ಮಲೇರಿಯಾ ಹೇಗ್ ಬರುತ್ತೆ ಅಂದ್ರೆ ಅನಾಫಿಲಿಸ್ ಅನ್ನೋ ಒಂದು ಸೋಂಕಿತ ಸೊಳ್ಳೆ, ಮಲೇರಿಯಲ್ ಪ್ಯಾರಾಸೈಟ್ ಅಂತ ಕರಿತೀವಿ ನಾವು. ಆ ಸೋಂಕಿತ ಸೊಳ್ಳೆ ಕಚ್ಚೋದ್ರಿಂದ ನಮಗೆ ಮಲೇರಿಯಾ ಕಾಯಿಲೆ ಬರುತ್ತೆ. ಅಂಡ್ ಇದು ಕಮ್ಯುನಿಕೇಬಲ್ ಅಂತಲ್ಲ, ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡುವಂತ ಸಾಂಕ್ರಾಮಿಕ ರೋಗ ಏನು ಅಲ್ಲ. ಬಟ್ ಇದು ಹರಡುತ್ತೆ. ಹೇಗ್ ಹರಡುತ್ತೆ ಅಂತ ಅಂದ್ರೆ ಸೋಂಕಿತ ಸೊಳ್ಳೆ ಒಬ್ಬ ವ್ಯಕ್ತಿಗೆ ಕಚ್ಚಿ ಮತ್ತೆ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರಿಂದ ಈ ಇನ್ಫೆಕ್ಷನ್ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ಇದು ಹೇಗೆ ಕಮ್ಯುನಿಕೇಬಲ್ ಅಲ್ಲ ಅಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ಮಲೇರಿಯಾ ಇನ್ಫೆಕ್ಷನ್ ಇರೋ ವ್ಯಕ್ತಿ ಜೊತೆನಲ್ಲಿ ಊಟ ಮಾಡೋದ್ರಿಂದಾಗ್ಲಿ, ಅವ್ರನ್ನ ಟಚ್ ಮಾಡೋದ್ರಿಂದಾಗ್ಲಿ, ಇದು ಯಾವುದೇ ರೀತಿಯಾಗಿ ನಮ್ಗೆ ಈ ಮಲೇರಿಯಾ ಕಾಯಿಲೆ ಅನ್ನೋದು ಹರಡೋದಿಲ್ಲ. ಅದಕ್ಕೋಸ್ಕರ ನಾವ್ ಇದನ್ನ ಸಾಂಕ್ರಾಮಿಕ ರೋಗ ಅಲ್ಲ ಅಂತ ಹೇಳ್ಬೋದು. ಅಂಡ್ ಈ ಅನಾಫಿಲಿಸ್ ಸೊಳ್ಳೆ ಕಚ್ಚೋದು ಯೂಶಲಿ ಇದು ಡೇ ಟೈಮ್ ಅಲ್ಲಿನೇ ಜಾಸ್ತಿ ಕಚ್ಚುತ್ತೆ ಸೊಳ್ಳೆ. ಸೊ ಮಲೇರಿಯಾ ನಮ್ಗೆ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ರೆ ನಾವು ಕೆಲವೊಂದು ಸಿಂಟಮ್ಸ್ ನ ಫೀಲ್ ಮಾಡ್ತೀವಿ. ಅದ್ರಲ್ಲಿ ಯಾವ್ದ್ಯಾವ್ದು ಅಂತಂದ್ರೆ ಮೊದ್ಲು ಜ್ವರ ಇರುತ್ತೆ, ತುಂಬಾನೇ ಹೆಡ್ಡೇಕ್ ಇರುತ್ತೆ, ಅಂಡ್ ಶೀತ ಇರುತ್ತೆ, ಮೈಕೈ ನೋವು ಇರುತ್ತೆ. ಈ 4 ಮೇನ್ ಈ ಸಿಂಪ್ಟಮ್ಸ್ ನಾವು ಮಲೇರಿಯಾ ಅಂತ ಹೇಳ್ಬೋದು. ಬಟ್ ಈಗ ನಮ್ಮಲ್ಲಿ ಮಲೇರಿಯಾ ಆಲ್ಮೋಸ್ಟ್ ಎಲಿಮಿನೇಟ್ ಆಗ್ತಾ ಇದೆ. ಸೊ ಮಲೇರಿಯಾ ಏನು ಅಷ್ಟು ಇದಾಗಿ ಸ್ಪ್ರೆಡ್ ಆಗೋದಿಲ್ಲ. ನಾವು ಮಲೇರಿಯಾ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಡ್ ನೆಕ್ಸ್ಟ್ ನಾವು ಇನ್ನೊಂದು ಕಾಯಿಲೆಗೆ ಬರೋದಾದ್ರೆ ಚಿಕನ್ ಗುನ್ಯಾ. ಅದು ಕೂಡ ಯೂಶಲಿ ಮಳೆಗಾಲದಲ್ಲಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ, ಸೊಳ್ಳೆಗಳು ಕಚ್ಚೋದ್ರಿಂದ ನಮ್ಗೆ ಚಿಕನ್ ಗುನ್ಯಾ ಅನ್ನೋ ಒಂದು ಕಾಯಿಲೆ ಕೂಡ ಹರಡುತ್ತೆ. ಅದ್ರಲ್ಲಿ ಈಡಿಸ್ ಈಜಿಪ್ಟಿಸ್ ಅನ್ನೋ ಒಂದು ಸೊಳ್ಳೆ ಇರುತ್ತೆ. ಆ ಸೊಳ್ಳೆ ಸೋಂಕಿತ ವ್ಯಕ್ತಿಯನ್ನ ಕಚ್ಚಿ ಮತ್ತೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರಿಂದ ಈ ಸೊಳ್ಳೆ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅಂಡ್ ಈ ಡೆಂಗ್ಯೂ, ಚಿಕನ್ ಗುನ್ಯಾ ಅಂಡ್ ಮಲೇರಿಯಾ ಮೂರು ಏನಿದೆ ಇದೆಲ್ಲ ವೈರಲ್ ಇನ್ಫೆಕ್ಷನ್ ಏನೇ ಆಗಿರುತ್ತೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲಾ ಸಿಂಪ್ಟಮ್ಸ್ ಕೂಡ ವೈರಲ್ ಸಿಂಪ್ಟಮ್ಸ್ ಏನೇ ಆಗಿರುತ್ತೆ. ಅಂಡ್ ಚಿಕನ್ ಗುನ್ಯಾದಲ್ಲಿ ಮೇನ್ ಏನು ನಾವು ಸಿಂಪ್ಟಮ್ಸ್ ನ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಜಾಯಿಂಟ್ ಪೇನ್ ಇರುತ್ತೆ, ಅಂಡ್ ಮಸಲ್ ಪೇನ್ ಇರುತ್ತೆ, ಮತ್ತೆ ಸ್ನಾಯು ನೋವು ಅಂತ ಹೇಳ್ತಾರಲ್ಲ ಅದಿರುತ್ತೆ. ಹಾಗಾಗಿ ನಾವು ಚಿಕನ್ ಗುನ್ಯಾ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೇಮ್ ಆಸ್ ಫೀವರ್ ಇರುತ್ತೆ, ಕಾಫ್ ಇರುತ್ತೆ, ಕೋಲ್ಡ್ ಇರುತ್ತೆ, ಹೆಡ್ಏಕ್ ಇರುತ್ತೆ, ಅಂಡ್ ಅದ್ರ ಜೊತೆಗೆ ಜಾಯಿಂಟ್ ಪೇನು, ಮಯಾಲ್ಜಿಯಾ ಅಂತ ಕರಿತೀವಿ ನಾವು, ಬಾಡಿ ಪೇನ್, ಇದೆಲ್ಲಾನು ನಾವು ಚಿಕನ್ ಗುನ್ಯಾನಲ್ಲಿ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಥರ್ಡ್ ಒನ್ ಬಂದು ಡೆಂಗ್ಯೂ. ಈಗ ಯೂಶಲಿ ಲಾಸ್ಟ್ ಇಯರ್ ಡೆಂಗ್ಯೂ ಕೇಸಸ್ ಎಲ್ಲ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಜಾಸ್ತಿ ಆಗಿದ್ರಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಅನೌನ್ಸ್ಮೆಂಟ್ ಆಯ್ತು. ಏನು ಅಂದ್ರೆ ಡೆಂಗ್ಯೂನ ಕಮ್ಯುನಿಕೇಬಲ್ ಡಿಸೀಸ್ಗೆ ಆಡ್ ಮಾಡಿದ್ದಾರೆ ಹೊಸದಾಗಿ. ಏನು ಸೀಸನಲ್ ಡಿಸೀಸಸ್ ನ ನಾವು ಅಬ್ಸರ್ವ್ ಮಾಡ್ತೀವಲ್ಲ, ಸೇಮ್ ಆಸ್ ಡೆಂಗ್ಯೂ ಅನ್ನ ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಸೇರ್ಸಿದೀವಿ. ಕಮ್ಯುನಿಕೇಬಲ್ ಡಿಸೀಸ್ ಇಸ್ ನಥಿಂಗ್ ಬಟ್ ಸಾಂಕ್ರಾಮಿಕ ರೋಗ ಅಂತ, ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡುವಂತದ್ದು. ಯಾಕೆ ಅಂದ್ರೆ ಲಾಸ್ಟ್ ಇಯರ್ ತುಂಬಾನೇ ಕೇಸಸ್ ಜಾಸ್ತಿ ಆಗಿತ್ತು, ಒಬ್ರಿಂದ ಒಬ್ರಿಗೆ ಹರಡುವಂತ ಪ್ರಸಂಗಗಳು ತುಂಬಾ ನೋಡಿದ್ರಿಂದ ಅದನ್ನ ಕಮ್ಯುನಿಕೇಬಲ್ ಡಿಸೀಸ್ ಅಂತಾನೆ ವರ್ಗೀಕರಣ ಮಾಡಿ ಆಗಿದೆ. ಅಂಡ್ ಈಗ ಏನಾಗ್ತಿದೆ ಅಂದ್ರೆ ಮಳೆಗಾಲದಲ್ಲಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಥರ್ಡ್ ಒನ್ ಬಂದು ಡೆಂಗ್ಯೂ. ಈ ಡೆಂಗ್ಯೂ ಈಜಿಪ್ಟಿ ಅನ್ನೋ ಸೊಳ್ಳೆಯಿಂದಾನೇ ಇದು ಕೂಡ ಹರಡುತ್ತೆ. ಆಲ್ಮೋಸ್ಟ್ ನಾನು ಹೇಳ್ತಾ ಇರೋದು ಇವತ್ತು ಎಲ್ಲಾ ಮೂರು ಡಿಸೀಸಸ್ ಕೂಡ ಸೊಳ್ಳೆಯಿಂದ ಹರಡುವಂತದ್ದೇನೆ. ಅದ್ರಲ್ಲಿ ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಅದೇ ತರಾನೇ. ಅಂಡ್ ಇದ್ರಲ್ಲಿ ನಮ್ಗೆ ಯಾವ ತರ ಲಕ್ಷಣಗಳನ್ನ ನಾವು ನೋಡ್ಬೋದು ಅಂದ್ರೆ ಸಡನ್ ಆಗಿ ಫೀವರ್ ಹೈಕ್ ಆಗುತ್ತೆ, ಬಾಡಿ ಟೆಂಪರೇಚರ್ ರೈಸ್ ಆಗುತ್ತೆ, ಅಂಡ್ ತುಂಬಾನೇ ಫ್ರಂಟಲ್ ಹೆಡ್ಏಕ್ ಇರುತ್ತೆ, ಅಂದ್ರೆ ಮುಂದಿನ ತಲೆಭಾಗದಲ್ಲಿ ತುಂಬಾನೇ ಜಾಸ್ತಿ ತಲೆನೋವು ಇರುತ್ತೆ, ಅಂಡ್ ಕೆಮ್ಮಿರುತ್ತೆ, ಮೈಕೈ ನೋವು ಇರುತ್ತೆ,
ಹೊಟ್ಟೆ ನೋವು ಬರುತ್ತೆ, ಮತ್ತೆ ಮಾಂಸಖಂಡಗಳ ನೋವು ಬರುತ್ತೆ, ಕಾಲ್ ನೋವು ಬರುತ್ತೆ, ಅಂಡ್ ಬ್ಯಾಕ್ ಪೇನ್ ಬರುತ್ತೆ, ಆ ವಾಮಿಟಿಂಗ್ ಆಗುತ್ತೆ, ಮತ್ತೆ ವಾಕರ್ಕೆ ಬಂದಂಗ ಆಗುತ್ತೆ, ಬೇದಿ ಕೂಡ ಆಗುತ್ತೆ, ಮತ್ತೆ ಮೈ ಮೇಲೆಲ್ಲ ರ್ಯಾಶಸ್ ತರ ಎಲ್ಲ ಆಗುತ್ತೆ, ರೆಡ್ ರೆಡ್ ರ್ಯಾಶಸ್ ಇಲ್ಲ ಪಿಂಪಲ್ಸ್ ತರ, ಈ ತರ ಅಲರ್ಜಿಕ್ ತರ ಸಿಂಪ್ಟಮ್ಸ್ ಕೂಡ ನಾವು ನೋಡ್ಬೋದು. ಸೊ ಇದು ಡೆಂಗ್ಯೂ ಸಿಂಪ್ಟಮ್ಸ್. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಮಲೇರಿಯಾ ಸಿಂಪ್ಟಮ್ಸಿಗೂ ಅಂಡ್ ಚಿಕನ್ ಗುನ್ಯಾ ಸಿಂಪ್ಟಮ್ಸಿಗೂ ಅಂಡ್ ಮತ್ತೆ ಡೆಂಗ್ಯೂ ಸಿಂಪ್ಟಮ್ಸಿಗೂ ಸ್ವಲ್ಪ ಕ್ವೈಟ್ ಡಿಫ್ರೆನ್ಸ್ ಇದೆ, ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಮತ್ತೆ ಇನ್ನೊಂದ್ ಏನಾಗುತ್ತೆ, ಈ 3 ಇನ್ಫೆಕ್ಷನ್ ಅಲ್ಲೂ ಕೂಡ ಬ್ಲಡ್ ಪ್ಯಾರಾಮೀಟರ್ಸ್ ವೇರಿಯೇಷನ್ ಆಗುತ್ತೆ. ಮೇನ್ ಡೆಂಗ್ಯೂ ನಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಪ್ಲೇಟ್ಲೆಟ್ ಕೌಂಟ್ಸ್ ಡ್ರಾಪ್ ಆಗ್ತಾ ಬರುತ್ತೆ. ಪ್ಲೇಟ್ಲೆಟ್ ಕೌಂಟ್ಸ್ ನಮ್ಮ ಬ್ಲಡ್ ಅಲ್ಲಿ ಒಂದು ಕಾಂಪೊನೆಂಟ್ ಆಗಿರುತ್ತೆ. ನಾರ್ಮಲ್ ಪ್ಲೇಟ್ಲೆಟ್ ಕೌಂಟ್ 1.5 ಲ್ಯಾಕ್ ಟು 4 lakhs ವರೆಗೂ ನಾರ್ಮಲ್ ಕೌಂಟ್ ಅಂತ ಹೇಳ್ತೀವಿ. ಬಟ್ ಡೆಂಗ್ಯೂ ಪಾಸಿಟಿವ್ ಬಂದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಪ್ಲೇಟ್ಲೆಟ್ ಕೌಂಟ್ಸ್ 1.5 ಲ್ಯಾಕಿಗಿಂತ ಕಡಿಮೆ ಆಗ್ತಾ ಬರುತ್ತೆ. ತುಂಬಾನೇ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಇನ್ಫೆಕ್ಷನ್ ಇಂದ ಪ್ಲೇಟ್ಲೆಟ್ ಕೌಂಟ್ ಡೌನ್ ಆಗ್ತಾ ಬರುತ್ತೆ. ಅಂಡ್ ನಾವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅದ್ರ ಬೇಸ್ ಮೇಲೆ, ಸೊ ನಿಮ್ಗೆ ಏನಾದ್ರೂ ಈ ತರ ಸಿಂಪ್ಟಮ್ಸ್ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಖಂಡಿತ ನೀವು ಸೆಲ್ಫ್ ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅಕ್ಯುರೇಟ್ ಡಯಾಗ್ನೋಸಿಸ್ ಗೊತ್ತಿರೋದಿಲ್ಲ. ಸೊ ಬೆಟರ್ ಗೋ ಫಾರ್ ದಿ ಕನ್ಸಲ್ಟೇಷನ್. ಅದಾದ್ಮೇಲೆ ನೀವು ಬೇಸ್ಡ್ ಆನ್ ನಿಮ್ ಡಯಾಗ್ನೋಸಿಸ್ ಏನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ. ಅಂಡ್ ಮತ್ತೆ ಮಳೆಗಾಲದಲ್ಲಿನೇ ಯಾಕೆ ಈ ಕಾಯಿಲೆಗಳು ಹರಡುತ್ತೆ ಅಂತ ಅಂದ್ರೆ, ಸೊಳ್ಳೆಗಳು ಮೇನ್ ಬೇಸಿಗೆನಲ್ಲಿ ಮಳೆಗಾಲದಲ್ಲಿನೇ ಜಾಸ್ತಿ ಸಂತಾನೋತ್ಪತ್ತಿ ಕ್ರಿಯೆನ ಜಾಸ್ತಿ ಮಾಡುತ್ತೆ. ಯಾಕೆಂದ್ರೆ ಅದು ತುಂಬಾನೇ ಕಡಿಮೆ ಉಷ್ಣಾಂಶದಲ್ಲಿ ಮತ್ತೆ ತುಂಬಾ ಜಾಸ್ತಿ ಉಷ್ಣಾಂಶದಲ್ಲಿ ಅದರ ಸಂತಾನೋತ್ಪತ್ತಿ ಕ್ರಿಯೆನ ಜಾಸ್ತಿ ಮಾಡುತ್ತೆ. ಹಾಗಾಗಿ ಅಧಿಕ ತಾಪಮಾನದಲ್ಲಿ ಮತ್ತೆ ಕಡಿಮೆ ತಾಪಮಾನದಲ್ಲಿ ಸೊಳ್ಳೆಗಳ ಸಂಖ್ಯೆ ತುಂಬಾನೇ ಜಾಸ್ತಿಯಾಗಿ ನಾವು ನೋಡ್ಬೋದು. ಅಂಡ್ ಸೊಳ್ಳೆಗಳ ಲೈಫ್ ಸೈಕಲ್ ಬಂದ್ಬಿಟ್ಟು 4 ಸ್ಟೇಜಸ್ ಅಲ್ಲಿ ಇರುತ್ತೆ. ಫಸ್ಟ್ ಎಗ್ ಸ್ಟೇಜ್ ಅಂತ ಕರಿತೀವಿ, ಅದು ಮೊಟ್ಟೆಗಳನ್ನ ಇಡುತ್ತೆ. ಅದು ಮರಿ ಹಾಕಿದ್ಮೇಲೆ ನಾವು ಅದನ್ನ ಲಾರ್ವಾ ಸ್ಟೇಜ್ ಅಂತ ಕರಿತೀವಿ. ಅದು ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಅದು ಪ್ಯೂಪಾ ಸ್ಟೇಜ್ ಅಂತ ಕರಿತೀವಿ. ಅದು ಆಲ್ರೆಡಿ ನಾವು ನೀಟಾಗಿ ಫೈಂಡ್ ಔಟ್ ಮಾಡ್ಬೋದು, ಆಲ್ರೆಡಿ ಬ್ಲಾಕ್ ಕಲರ್ ಟರ್ನ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಬಂದು ಅಡಲ್ಟ್ ಸೊಳ್ಳೆ ಅಂತ ಕರಿತೀವಿ. ಆಲ್ರೆಡಿ ಅದು ರೆಕ್ಕೆ ಎಲ್ಲ ಬಂದು ಹಾರ್ತಾ ಇರುತ್ತೆ. ನಮ್ಗೇನ್ ಈಗ ನಾವು ಕಚ್ಚಿಸ್ಕೋತೀವಲ್ಲ ಅದು ಅಡಲ್ಟ್ ಸೊಳ್ಳೆ ಅಂತ ಕರಿತೀವಿ. 7 to 10 days ಅಲ್ಲಿ ಅದರ ಲೈಫ್ ಸೈಕಲ್ ಅನ್ನ ಅದು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಅಂಡ್ ಇದು ಒಂದು ಸಲ ಮೊಟ್ಟೆ ಇಟ್ರೆ ಲ್ಯಾಕ್ಸ್ ಟುಗೆದರ್ ಎಲ್ಲ ಇಡುತ್ತೆ. ಅಂಡ್ ಇದು ಹೇಗೆ ಹರಡುತ್ತೆ ಸೊಳ್ಳೆಗಳು ಅಂತ ಅಂದ್ರೆ, ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸಸ್ ಅಂತ ಇರುತ್ತೆ. ಅದು ಯಾವ್ದು ಅಂದ್ರೆ ನಮ್ಮ ಮನೆ ಹತ್ರ ಚರಂಡಿಗಳಾಗಿರ್ಬೋದು, ಅಂಡ್ ತೊಟ್ಟಿಗಳಾಗಿರ್ಬೋದು, ಡ್ರಮ್ಗಳಾಗಿರ್ಬೋದು, ಒಟ್ಟು ನಾವು ನೀರನ್ನ ಎಲ್ಲೆಲ್ಲಿ ಶೇಖರಣೆ ಮಾಡ್ತೀವಿ ಅಲ್ಲಲ್ಲಿ ಈ ಏನು ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಅದರ ಸಂತಾನ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಏನ್ ಮಾಡ್ತೀವಿ, ತೆಂಗಿನ ಚಿಪ್ಪನ್ನ ತೆಗಿತೀವಿ. ನಾವು ತೆಂಗನ್ನ ತುರ್ಕೊಂಡು ಅದಕ್ಕ ಚಿಪ್ಪನ್ನ ಹಾಗೆ ಬಿಸಾಕ್ತಿವಿ. ಮಳೆಗಾಲದಲ್ಲಿ ನೀರ್ ಬರುತ್ತೆ, ನೀರ್ ಸೇರ್ಕೊಳ್ಳುತ್ತೆ. ಸೊ ಅಲ್ಲಿ ಕೂಡ ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ಹೇಗಾಗುತ್ತೆ ಅಂದ್ರೆ, ಸೊಳ್ಳೆಗಳು ಹಾರ್ಕೊಂಡ್ ಬಂದು ಆ ನೀರಿರೋ ಜಾಗದಲ್ಲಿ ಕೂರುತ್ತೆ, ಅಲ್ಲಿ ಮೊಟ್ಟೆಗಳನ್ನ ಇಡುತ್ತೆ, ಮತ್ತೆ ಹೋಗುತ್ತೆ. ಸೊ ಅಲ್ಲಿ ಮೊಟ್ಟೆಗಳು ಏನ್ ಮಾಡುತ್ತೆ, ಲಾರ್ವಾನ ಸೃಷ್ಟಿ ಮಾಡುತ್ತೆ. ಅದು ಲಾರ್ವಾ ಪ್ಯೂಪಾ ಸ್ಟೇಜಿಗೆ ಬರುತ್ತೆ, ಪ್ಯೂಪಾ ಸ್ಟೇಜ್ ಇಂದ ಅಡಲ್ಟ್ ಸ್ಟೇಜಿಗೆ ಬರುತ್ತೆ. ಅದಾದ್ಮೇಲೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇನ್ಫೆಕ್ಷನ್ ನ ಕ್ಯಾರಿ ಮಾಡುತ್ತೆ. ಇದು ಕ್ಯಾರಿಯರ್ ಆಗಿ ವರ್ಕ್ ಮಾಡುತ್ತೆ. ಹಾಗಾಗಿ ನಾವು ಆದಷ್ಟು ಈ ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸಸ್ ಅನ್ನ ನಾವು ಡೆಸ್ಟ್ರಾಯ್ ಮಾಡ್ಬೇಕು. ತೊಟ್ಟಿ ಡ್ರಮ್ಗಳನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಳ್ಳೋದಾಗಿರ್ಬೋದು, 2 days once. ಮನೆ ಅಕ್ಕಪಕ್ಕ ಸುತ್ತಮುತ್ತ ಮಳೆ ನೀರು ನಿಲ್ದೇ ಇರೋ ತರ ನೋಡ್ಕೊಳ್ಳಿ. ಕಂಟೈನರ್ಸ್ ಎಲ್ಲ ಮುಚ್ಚಿಡಿ. ಮನೆಯಲ್ಲಿ ಸೊಳ್ಳೆಗಳು ಕಚ್ಚದೇ ಇರೋ ತರ ನಾವ್ ಯಾವ ತರ ಪ್ರಿವೆಂಟ್ ಮಾಡ್ಬೋದು ಅಂತ ಅಂದ್ರೆ, ನಾವು ಕೆಲವೊಂದು ಮೆಷರ್ಸ್ ನ ಬಳಸೋದ್ರಿಂದ, ಅಂದ್ರೆ ಸೊಳ್ಳೆ ಪರದೆನ ಬಳಸ್ಬೇಕು. ಮತ್ತೆ ಈ ಕಾಯಿಲ್ ಎಲ್ಲ ಬರುತ್ತೆ, ದಯವಿಟ್ಟು ಯಾರು ಕಾಯಿಲ್ ಅನ್ನ ಬಳಸ್ಬೇಡಿ. ಯಾಕೆ ಅಂದ್ರೆ ಅದು ಸ್ಮೆಲ್ ಚೆನ್ನಾಗಿರ್ಲಿ ಅಂತ ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದು ಕೆಮಿಕಲ್ಸ್ ನಮ್ಮ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಅಂಡ್ ಮತ್ತೆ ತುಂಬಾ ಫ್ಯಾನ್ ಗಳಿಗೆ ಎಕ್ಸ್ಪೋಸ್ ಆಗ್ತೀರಾ ಸೊಳ್ಳೆ ಕಚ್ಚಲ್ಲ ಅಂತ, ಅದರಿಂದ ಕೂಡ ಏನಾಗುತ್ತೆ ಅಂತ ಅಂದ್ರೆ ನೆಸಲ್ ಕಂಜೆಷನ್ ಆಗುತ್ತೆ. ಅಂದ್ರೆ ಮೂಗಲ್ಲಿ ಬ್ಲಾಕ್ ಆಗುತ್ತೆ, ಮ್ಯೂಕಸ್ ಸೆಕ್ರಿಷನ್ಸ್ ಆಗ್ತಾ ಇರುತ್ತೆ, ಡ್ರೈ ಕಫ್ ಬರುತ್ತೆ, ಆಮೇಲೆ ಸ್ವಲ್ಪ ಸ್ಪುಟಮ್ ಎಲ್ಲ ಸೆಕ್ರಿಷನ್ಸ್ ಎಲ್ಲ ಆಗುತ್ತೆ, ಈ ತರ ಎಲ್ಲ ಆಗುತ್ತೆ. ಅಂಡ್ ಕೆಲವು ಸಪೋರ್ಟಿವ್ ಡಿಸೀಸಸ್ ಇರುತ್ತೆ ಕೆಲವರಿಗೆ, ಈ ಕೆಮ್ಮು, ದಮ್ಮು, ಅಸ್ತಮಾ ಎಲ್ಲ, ಅವರಿಗೆಲ್ಲೂ ತುಂಬಾ ಬ್ರೀತಿಂಗ್ ಡಿಫಿಕಲ್ಟಿ ಈ ತರ ಎಲ್ಲ ಆಗುತ್ತೆ. ಹಾಗಾಗಿ ಜಾಸ್ತಿ ಏನು ಈ ಫ್ಯಾನ್ ಗಳಿಗೆ ಎಕ್ಸ್ಪೋಸ್ ಆಗೋದಾಗ್ಲಿ, ಮಸ್ಕಿಟೋ ಕಾಯಿಲ್ಸ್ ಯೂಸ್ ಮಾಡೋದಾಗ್ಲಿ ಅದ್ಯಾವ್ದು ಮಾಡ್ಬೇಡಿ. ಬೆಸ್ಟ್ ಅಂದ್ರೆ ನೀವು ಮಸ್ಕಿಟೋ ನೆಟ್ಸ್ ನ ಯೂಸ್ ಮಾಡಿ ಅಂತ ನನ್ ಪರ್ಸನಲ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ
ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಡೆಂಗ್ಯೂ ಯಾರಿಗಾದ್ರೂ ಪಾಸಿಟಿವ್ ಬಂದಿದೆ ಅಂತ ಅಂದಿದ್ ಸಂದರ್ಭದಲ್ಲಿ ನಾವ್ ಯಾವ ತರ ಫುಡ್ ತಗೋಬೇಕು, ಯಾವ ತರ ಫ್ರೂಟ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಖಂಡಿತ ಎಲ್ಲಾ ತರ ಫ್ರೂಟು ತರಕಾರಿನ ತಗೋಬಹುದು. ಎಸ್ಪೆಷಲಿ ಪಪಾಯ ತಗೊಳ್ಳಿ, ಕಿವಿ ಫ್ರೂಟ್ ತಗೊಳ್ಳಿ, ಅಂಡ್ ಪಪಾಯ ಎಲೆ ಬರುತ್ತಲ್ವಾ ಆ ಎಲೆಯಿಂದ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇದ್ರಿಂದ ತುಂಬಾನೇ ಬೇಗ ಪ್ಲೇಟ್ಲೆಟ್ ಕೌಂಟ್ ನಾವು ಇನ್ಕ್ರೀಸ್ ಮಾಡ್ಕೋಬಹುದು ಅಂಡ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಅಂಡ್ ತುಂಬಾ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ಇನ್ಫೆಕ್ಷನ್ ಕಡಿಮೆ ಆಗಿ ನಮ್ಮ ಏನು ಇಮ್ಯುನಿಟಿ ಪವರ್ ಜಾಸ್ತಿ ಆಗಿ ಬೇಗನೆ ಕ್ಯೂರ್ ಆಗ್ತೀವಿ. ಸೊ ಆ ಒಂದು ಜ್ಯೂಸನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ನೋಡಿ. ನಾನು ಹೇಳ್ದಂಗೆ ಪಪ್ಪಾಯ ಎಲೆ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ರೌಂಡ್ ಶೇಪ್ ಇರುತ್ತಲ್ವ, ಆ ಪಪ್ಪಾಯ ಎಲೆನ ಚಿಕ್ಕ ಚಿಕ್ಕದಾಗಿ ಎಸಳು ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಇದು ಪ್ಲೇನ್ ಜ್ಯೂಸ್ ಆಗಿರೋದ್ರಿಂದ ನಾನು ಏನೂ ಬಳಸ್ತಾ ಇಲ್ಲ ಇಲ್ಲಿ. ಟೇಸ್ಟು ಸ್ವಲ್ಪ ಕಹಿ ಅನಿಸುತ್ತೆ, ಕುಡಿಯೋಕ್ಕಾಗಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು, ಇಲ್ಲ ಸಕ್ಕರೆನಾದರೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಇಲ್ಲ ಅಂದರೆ ಜೇನುತುಪ್ಪನಾದರೂ ಬಳಸ್ಕೋಬೋದು. ನಾನಿಲ್ಲಿ ಪ್ಲೇನ್ ಆಗಿಯೇ ಮಾಡ್ತಾಯಿದ್ದೀನಿ. ಈಗ ಗ್ರೈಂಡ್ ಮಾಡೋದಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ಒಂದು ಗ್ಲಾಸಿಗೆ ಫಿಲ್ಟ್ರಿಂದ ನಾವು ಏನು ರುಬ್ಕೊಂಡಿರೋ ಜ್ಯೂಸನ್ನು ಫಿಲ್ಟ್ರು ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಯಿತು. ಆ್ಯಂಡ್ ಡೆಂಗ್ಯೂ ಅಂತಲೇ ಅಲ್ಲ, ನಿಮ್ಗೇನಾದರೂ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಹೈ ಫೀವರ್ ಇದೆ, ಮೈಕೈ ನೋವು, ಸುಸ್ತು, ಜ್ವರ ಎಲ್ಲ ಇದೆ ಅಂದರೆ ಖಂಡಿತ ಟ್ರೈ ಮಾಡ್ಬೋದು. 3 ಡೇಸ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಮಾತ್ರೆ ಜೊತೆಯಲ್ಲಿ ಈ ಜ್ಯೂಸನ್ನು ತೊಗೋಬೋದು. ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಆ್ಯಂಡ್ ನಾವು ಟ್ರೈ ಮಾಡಿನೇ ಆಮೇಲೆ ನಿಮಗೆ ಹೇಳ್ತಾ ಇರೋದು. ಸೊ ನೋಡಿದ್ರಲ್ಲ ಪಪ್ಪಾಯ ಎಲೆ ಜ್ಯೂಸನ್ನು ಹೇಗೆ ಮಾಡೋದು ಅಂತ. ಇದು ಸ್ವಲ್ಪ ಕಹಿ ಅನಿಸುತ್ತೆ, ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲನೂ ಬಳಸ್ಕೋಬೋದು ಇದಕ್ಕೆ. ಇಲ್ಲ ಅಂದರೆ ನೀವು ಸ್ವೀಟ್ ಆ ಥರ ಸಕ್ಕರೆ ಬೆಲ್ಲ ಏನು ಬಳಸಲ್ಲ ಅಂತಂದರೆ ನೀವು ಜೇನುತುಪ್ಪ ಕೂಡ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೊಂಡು ಕುಡಿಬೋದು. ಟೇಸ್ಟು ಸ್ವಲ್ಪ ಕಹಿ ಅನಿಸುತ್ತೆ ಅಷ್ಟೇನೆ, ಬಟ್ ತುಂಬ ಬೇಗನೆ ಪ್ಲೇಟ್ಲೆಟ್ ಕೌಂಟು ಇನ್ಕ್ರೀಸ್ ಆಗುತ್ತೆ. ಸೊ ಡೆಂಗ್ಯೂ ಈ ಥರ ಏನಾದರೂ ಪಾಸಿಟಿವ್ ಬಂದಾಗ ಖಂಡಿತ ಒಂದು 3 ಡೇಸ್ ಎರ್ಲಿ ಮಾರ್ನಿಂಗ್ ನೀರೇನು ತೊಗೊಳ್ದಲ್ಲೇ ಖಾಲಿ ಹೊಟ್ಟೆಗೆ ಇದನ್ನು ಒಂದು 3 ಡೇಸ್ ತೊಗೊಳ್ಳಿ. ಬೇಗನೆ ಪ್ಲೇಟ್ಲೆಟ್ ಕೌಂಟ್ ಇನ್ಕ್ರೀಸ್ ಆಗಿಬಿಟ್ಟು ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗಿ ಬೇಗನೆ ಕ್ಯೂರ್ ಆಗ್ತೀರಾ. ಆ್ಯಂಡ್ ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು.